ಬನ್ನಿ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾರೆ ನೋಡೋಣ. ಲವ್ ನೋಟ್ಸ್ ಏನಿದೆ ಅಂತ. ಐ ಥಿಂಕ್ ಸಾಕು ಅಂತ ಅನ್ಸುತ್ತೆ. ಸಂದೇಶ ಮೇಘ ಸಂದೇಶ. ಸೊ ನನ್ನ ಇಷ್ಟು ಕಾರ್ಡ್ಸ್ ಅಲ್ಲಿ ಏನ್ ಮೆಸೇಜಸ್ ಇದೆ ನೋಡೋಣ. ಸೊ ಫಸ್ಟು ಇದೆಲ್ಲ ಹೇಳ್ಬಿಡೋಣ. ಐ ಆಮ್ ರೆಡಿ ಅಂತ ಹೇಳ್ತಿದ್ದಾರೆ. ಅವರು ರೆಡಿ ಇದಾರಂತೆ ನಿಮ್ ಜೊತೆ ರಿಲೇಶನ್ಶಿಪ್ಪಿಗೆ. ಯುವರ್ ಡ್ರೀಮ್ಸ್ ನೀಡ್ ಟು ಪ್ರಾಕ್ಟಿಕಲ್ ಪ್ಲಾನ್. ನಿಮ್ಮ ಕನಸುಗಳು ಏನಿದೆ ಅದನ್ನ ಪ್ರಾಕ್ಟಿಕಲ್ ಆಗಿ ಬದಲಾಯಿಸಬೇಕು ಅಂತ ಹೇಳ್ತಿದ್ದಾರೆ. ಫಾಲೋ ಯುವರ್ ಹಾರ್ಟ್. ನಿಮ್ಮ ಹೃದಯ ಏನ್ ಹೇಳುತ್ತೆ ಅದನ್ನ ಕೇಳಿ. ದ ಬೆಸ್ಟ್ ಲವ್ ಸ್ಟೋರಿ ಈಸ್ ಅಸ್ ಅಂತ ಇದ್ದಾರೆ. ತುಂಬಾ ಒಳ್ಳೆ ಬೆಸ್ಟ್ ಲವ್ ಸ್ಟೋರಿ ಅದು ನಿಮ್ದೇ ಅಂತೆ. ದ ಆನ್ಸರ್ ಯು ನೀಡ್ ಆರ್ ಕಮಿಂಗ್. ಸೊ ನಿಮ್ ಪ್ರಶ್ನೆ ಏನು ಉತ್ತರ ಬೇಕು ಅಂತ ಕಾಯ್ತಿದ್ದೀರಾ, ಉತ್ತರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎ ಫೇರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್. ಒಂದು ಒಳ್ಳೆ ಫೇರಿ ಟೇಲ್ ತರ ನಿಮ್ಮ ಲವ್ ಲೈಫ್ ಅಲ್ಲಿ ಬದಲಾವಣೆ ಬರುತ್ತೆ. ಕ್ಲೈಮ್ಯಾಕ್ಸ್ ಏನೋ ಒಂದು ಎಂಡಿಂಗ್ ಆಗತ್ತೆ ಒಳ್ಳೆ ರೀತಿಲಿ ಅಂತ ಇದೆ. ವರ್ಕ್ ಥ್ರೋ ಯುವರ್ ಫಿಯರ್ಸ್ ಅಂತ ಇದೆ. ನಿಮ್ಮ ಭಯಗಳ ಮೇಲೆ ಸ್ವಲ್ಪ ಕೆಲಸನ ಮಾಡಿ ಭಯನ ಹೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುಡ್ ವಿತ್ ಯು ಅಂತ ಇದೆ. ಸೊ ನಿಮ್ ಜೊತೆ ಒಳ್ಳೇದೇ ಆಗುತ್ತೆ, ನಿಮ್ ಜೊತೆ ಒಳ್ಳೇದಾಗಿದೆ, ಆಗ್ತಾ ಇದೆ ಅಂತ. ದೇವರು ನಿಮ್ ಜೊತೆ ಇರೋ ಹಾಗೆ ನೋಡ್ಕೊಳ್ಳಿ. ಐ ವಾಂಟ್ ಯು ಟು ಚೂಸ್ ಯು. ಸೊ ಅವ್ರು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ನಿಮ್ ಗೋಲ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೆ ತುಂಬಾ ಹತ್ತಿರದಲ್ಲಿ ಇದ್ದೀರಾ ಅಂತ ಇದೆ. ಐ ವಿಲ್ ಮ್ಯಾರಿ ಯು ಪ್ಲೀಸ್ ವೇಟ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನ ಮದ್ವೆ ಆಗ್ತಾರಂತೆ, ಅವ್ರಿಗೋಸ್ಕರ ಕಾಯಿರಿ ಅಂತ ಹೇಳ್ತಿದ್ದಾರೆ. ಐ ಆಮ್ ವೆರಿ ಜೆಲಸ್ ಪರ್ಸನ್. ಅವರು ತುಂಬಾ ಜೆಲಸಿ ಇದೆಯಂತೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ದ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್. ಏನೋ ಒಂದು ಟಫ್ ಸೈಕಲ್ ನಡೀತಾ ಇತ್ತು, ಏನು ಸಮಯ ನಡೀತಾ ಇತ್ತು ನಿಮ್ಮ ಇಬ್ಬರ ಜೀವನದಲ್ಲಿ, ಸೊ ಅದು ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ವೇರ್ ದೇರ್ ಈಸ್ ಲವ್ ಲೈಫ್. ಓಕೆ, ಎಲ್ಲಿದೆ ಪ್ರೇಮ ಜೀವನ ಅನ್ನೋ ರೀತಿಲಿ ಕೆಲವರಿಗೆ ಹುಡ್ಕೋ ಹಾಗಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಬಿಲೀವ್ ಇನ್ ದ ಇಂಪಾಸಿಬಲ್. ಅಸಾಧ್ಯವಾದದನ್ನ ನಂಬಿ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಯು ಆರ್ ರಾಂಗ್. ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಅನ್ನುವಂಥದ್ದು ಇದೆ. ಡ್ರೀಮ್ಸ್ ಕಮ್ ಟ್ರೂ. ಕನಸು ನನಸಾಗತ್ತೆ ಅಂತ ಹೇಳ್ತಿದ್ದಾರೆ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಸೊ ನಿಮ್ಮಿಬ್ಬರ ಕಮಿಟ್ಮೆಂಟ್ ಏನಿತ್ತು ಅದಕ್ಕೆ ಸಾಕಷ್ಟು ಪರೀಕ್ಷೆಗಳನ್ನ ಯೂನಿವರ್ಸ್ ಕೊಟ್ಟಿದೆ ಅನ್ನುವಂಥದ್ದು ಇದೆ. ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಅಂತ ಇದೆ. ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಸೇಫ್ ಆಗಿ ಇದ್ದೀರಾ ಅನ್ನುವಂಥದ್ದು ಇದೆ. ಎಮೋಷನಲ್ಸ್ ಆರ್ ರನ್ನಿಂಗ್ ಹೈ. ತುಂಬಾ ಎಮೋಷನಲ್ ಹೈ ಆಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಪ್ರೀತಿ ಅವರಿಗೆ ಭಯ ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹಾರ್ಟ್ ಅಂತ ಇದೆ. ಸೊ 2 ಸತಿ ಫಾಲೋ ಯುವರ್ ಹಾರ್ಟ್ ಅಂತ ಇರೋದ್ರಿಂದ ನಿಮ್ಮ ಹೃದಯದ ಮಾತನ್ನ ನೀವು ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವಿಟಿ ರಿಲೀಸ್ ಮಾಡ್ಕೊಳ್ಳಿ. ಫಾರ್ ಎವರ್ ಅಂಡ್ ಆಲ್ವೇಸ್ ಅಂತ ಹೇಳ್ತಿದ್ದಾರೆ. ಮತ್ತೆ ಸ್ಯಾಟರ್ಡೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಂಬರ್ 7 ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಈ ತಿಂಗಳಲ್ಲಿ ಶನಿವಾರ 7ನೇ ತಾರೀಕಿದೆ. ಸೊ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಆ ದಿನ ಏನು ಸಮಥಿಂಗ್ ಸ್ಪೆಷಲ್ ಆಗಬಹುದು, ಅಥವಾ ಆ ದಿನ ಏನೋ ನಿರ್ಧಾರ ತಗೊಳ್ಳಿ ಅಂತ ಇರ್ಬೋದು. ಸೊ ಯು ಆರ್ ಮೈ ಫ್ಯೂಚರ್ ವೈಫ್. ಅವ್ರು ನಿಮಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ನೀವು ಅವರ ಫ್ಯೂಚರ್ ವೈಫ್ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ.
ಐ ಆಮ್ ಸೋ ಅಫ್ರೈಡ್ ದಟ್ ಯು ವಿಲ್ ರಿಜೆಕ್ಟ್ ಮೀ. ನೀವು ಅವ್ರನ್ನ ದೂರ ಮಾಡ್ಬಿಡ್ತೀರಾ, ರಿಜೆಕ್ಟ್ ಮಾಡ್ತೀರಾ ಅನ್ನುವಂಥ ಭಯ ಇದೆ ಅವರಿಗೆ. ದ ಟೈಮಿಂಗ್ ಜಸ್ಟ್ ವಾಸ್ ನಾಟ್ ರೈಟ್ ಫಾರ್ ಅಸ್. ಈ ಸಮಯ ನಮ್ಮಿಬ್ಬರಿಗೂ ಒಳ್ಳೇದಲ್ಲ ಅಂತ ಹೇಳ್ತಾ ಇದೆ, ಅನ್ಕೊಂಡಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಸೋ ಮೆನಿ ಥಿಂಗ್ಸ್ ರಿಮೈಂಡಿಂಗ್ ಮೀ ಆಫ್ ಯು. ತುಂಬಾ ವಿಚಾರಗಳು ನಿಮ್ಮ ನೆನಪನ್ನ ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಐ ವಾಸ್ ಅನ್ಕಂಫರ್ಟಬಲ್ ಶೋಯಿಂಗ್ ಎಮೋಷನ್ಸ್ ಅಂತ. ಸೊ ಅವರ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅವರು ಕಂಫರ್ಟಬಲ್ ಆಗಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು. ಸೊ ನನ್ನ ತಪ್ಪಿಟ್ಕೊಂಡು ನಾನು ನಿನ್ಗೆ ತುಂಬಾ ಅವಮಾನ ಮಾಡಿದೆ, ನಿನ್ ಮೇಲೆ ತಪ್ಪು ಹೊರಿಸ್ದೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಸ್ಟಾರ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಕನೆಕ್ಷನ್. ಸೊ ನಿಮ್ಮಿಬ್ಬರ ಸಂಬಂಧನ ಈಗ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ, ಈ ಕನೆಕ್ಷನ್ ಏನ್ ಹೇಳ್ತಿದೆ ಅಂತ. ಡು ಯು ಫೀಲ್ ಮೈ ಟಚ್ ಮಿಸ್ ದಟ್ ಅಂತ ಹೇಳ್ತಿದ್ದಾರೆ. ನನ್ನ ಒಂದು ಸ್ಪರ್ಶನ ನೀನು ಮಿಸ್ ಮಾಡ್ಕೊಳ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಕನೆಕ್ಟೆಡ್ ವಿತ್ ಮೀ ಇನ್ ದ 5D. 5D ಲೆವೆಲಲ್ಲಿ ನಿಮ್ಮಿಬ್ಬರ ಜೀವನ ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ ಕನೆಕ್ಟ್ ಆಗ್ತಾ ಇದೆ. ದ ಡಿಸ್ಟೆನ್ಸ್ ಹ್ಯಾಸ್ ಬಿನ್ ಕಿಲ್ಲಿಂಗ್ ಮೀ. ಸೊ ದೂರ ಇರೋದ್ರಿಂದ ಅವರಿಗೆ ನಿಮ್ಮಿಂದ ದೂರ ಇರೋದು ಅವರಿಗೆ ಸತ್ತೋದಂಗೆ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಇರಕ್ ಆಗ್ತಾ ಇಲ್ಲ, ಕೊಲ್ತಾ ಇದೆಯಂತೆ, ಕೊಲ್ಲೆ ನನ್ನನ್ನಿ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಲವ್. ಸೊ ವಂದನಿ ವಂದನಿ ಅಂತ ಇದ್ದಾರೆ, ತುಂಬಾ ಪ್ರೌಡ್ ಫೀಲ್ ಇದೆಯಂತೆ. ಐ ಆಮ್ ಸಾರಿ ಐ ಕ್ರಿಟಿಸೈಸ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಸಾರಿ ಇದೆ ಅವ್ರ ಹತ್ರ. ಐ ಆಮ್ ಲುಕಿಂಗ್ ಔಟ್ ಫಾರ್ ಯು ಮೈ ಲವ್. ಹೊರಗೆಲ್ಲಾದ್ರೂ ಸಿಗ್ತೀರಾ ಅಂತ ಅವರು ಕಾಯ್ತಾ ಇದ್ದಾರೆ. ನಿಮ್ ಜೊತೆ ಔಟಿಂಗ್ ಹೋಗ್ಬೇಕು ಅನ್ನೋದು ಕೂಡ ಅವ್ರ ಮನ್ಸಲ್ಲಿ ಇದೆ. ಐ ಮಿಸ್ ಅವರ್ ಮಾರ್ನಿಂಗ್ ಕಾಫಿ. ಸೊ ಬೆಳಗ್ಗೆ ನೀವಿಬ್ರು ಏನ್ ಕಾಫಿ ಕುಡಿತಾ ಇದ್ರಿ ಅದನ್ನ ಅವ್ರು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಪ್ಲೀಸ್ ಡೋಂಟ್ ಟೇಕ್ ವಾಟ್ ಹ್ಯಾಪನ್ಡ್ ಪರ್ಸ್ನಲಿ. ಇಟ್ಸ್ ಮೈ ಫಾಲ್ಟ್, ಇಟ್ಸ್ ನಾಟ್ ಯು. ಏನ್ ನಡೆದಿದೆ ನಿಮ್ಮಿಬ್ಬರ ಮಧ್ಯೆ ಅದನ್ನ ಪರ್ಸ್ನಲಿ ತಗೊಂಬೇಡಿ, ಅವ್ರ ತಪ್ಪಿದೆ ಅದು. ಸೊ ನಿಮ್ದೇನು ಇದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಯುವರ್ ಬ್ಯೂಟಿ ಸ್ಟಿಲ್ಸ್ ಮೂವ್ಸ್ ಮೀ. ನಿಮ್ಮ ಸೌಂದರ್ಯ ನನಗೆ ಇನ್ನ ಮೈ ರೋಮಾಂಚನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಐ ಆಮ್ ದ ಬೆಟರ್ ಪರ್ಸನ್ ಬಿಕಾಸ್ ಆಫ್ ಯು. ನಿಮ್ಮಿಂದ ನಾನು ಒಳ್ಳೆ ವ್ಯಕ್ತಿಯಾಗಿ ಇವತ್ತು ಬದಲಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. I have been looking you up on social media because I just want to know if you are doing well. ನೀವು ಚೆನ್ನಾಗಿದ್ದೀರಾ, ನಿಮ್ಮ ಜೀವನ ಚೆನ್ನಾಗಿ ಹೋಗ್ತಿದ್ಯಾ ಅಂತ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ತಿದ್ದಾರೆ ಅನ್ನುವಂಥದ್ದು ಇದೆ. ವಿ ವಿಲ್ ಬ್ಯಾಕ್ ಟುಗೆದರ್ ವೆನ್ ದ ಟೈಮ್ ಈಸ್ ರೈಟ್ ಟೈಮ್. ಸೊ ಸರಿಯಾದ ಸಮಯ ಬಂದಾಗ ನಾವಿಬ್ರು ಮತ್ತೆ ಚೆನ್ನಾಗಿರ್ತೀವಿ, ಒಂದಾಗಿರ್ತೀವಿ ಅನ್ನುವಂಥದ್ದು ಅವರ ಆಸೆಯಲ್ಲಿ ಇದೆ. ಐ ಆಮ್ ಫ್ಯಾಂಟಸೈಸ್ ಅಬೌಟ್ ಯು. ಯು ಸ್ಟಿಲ್ ಟೇಕ್ ಮೈ ಬ್ರೆತ್ ಅವೇ ಅಂಡ್ ಯು ಆರ್ ದ ಓನ್ಲಿ ಒನ್ ಹೂ ಕ್ಯಾನ್ ಟೋರ್ ಮೀ ಆನ್ ಲೈಕ್ ದಟ್. ಸೊ ಯಾರು ನನ್ನನ್ನ ಹೀಗೆ ಮಾಡಿರ್ಲಿಲ್ಲ. ಸೊ ನೀನೊಬ್ಳೆ ನನ್ನನ್ನ ನಿನ್ ಕಡೆ ತಿರುಗಿಸ್ಕೊಂಡಿದ್ದು. ನೀನು ನಿನ್ನ ನೆನ್ಸ್ಕೊಂಡ್ರೇನೆ ನಂಗೆ ಉಸಿರು ನಿಂತ ಹಾಗಾಗತ್ತೆ ಅಂತ ಹೇಳ್ತಿದ್ದಾರೆ. ಆಸ್ಕ್ ಫಾರ್ ಎ ಮಿರಾಕಲ್, ಡ್ರೀಮ್ ಬಿಗರ್, ಫಿಂಡ್ ಯುವರ್ ಇನ್ನರ್ ಸ್ಟ್ರೆಂತ್. ದೊಡ್ಡ ದೊಡ್ಡ ಅದ್ಭುತಗಳು ನಡೆಯೋದು ಸಾಧ್ಯ ಇದೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಮಿರಾಕಲ್ ಬಗ್ಗೆ ಗಮನನ ಕೊಡಿ, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ. ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಇನ್ನ ದೃಢ ವಿಶ್ವಾಸದಿಂದ ಮುನ್ನಡೆಯಿರಿ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಸೇ ಗುಡ್ ಬೈ ಟು ಯು ವಾಸ್ ದ ಹಾರ್ಡೆಸ್ಟ್ ಥಿಂಗ್ ಐ ಎವರ್ ಹ್ಯಾಡ್ ಟು ಡೂ. ಸೊ ನಿಂಗೆ ಟಾಟಾ ಬಾಯ್ ಬಾಯ್ ಹೇಳಿ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ಬೇಕು ಅನ್ಸುತ್ತೆ, ಆದ್ರೆ ಅದು ನನ್ನ ಕೈಲಿ ಆಗ್ತಾ ಇಲ್ಲ, ಅದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಲೆಟರ್ಸ್ ಆಡ್ ಮಾಡೋಣ ಇದಕ್ಕೆ. ಅಗೇನ್ ಇಫ್ ಯು ವಾಂಟ್ ನಂಬರ್ ಅದನ್ನ
ಓಕೆ. ತುಲಾ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ ಮತ್ತೆ ಕುಂಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 12, 8, 4, 5, 7, 6 ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಈವನ್ 5 ಕೂಡ ಇಂಪಾರ್ಟೆಂಟ್ ಅನ್ಸುತ್ತೆ. ವಿ ಟಿ ಯು ಎ ಹೆಚ್ ಝಿ ಎನ್ ಆರ್ ಓ ಎಸ್ ಎಕ್ಸ್ ಕೆ ವಿ ಅಗೇನ್ ವಿ ಕ್ಯೂ ಸಿ ವಿ ಎನ್ ಜಿ ಎಫ್. ನ್ಯೂ ಫೇಸ್ಬುಕ್ ಅಕೌಂಟ್ ಯಾರೋ ಕ್ರಿಯೇಟ್ ಮಾಡ್ತೀರಾ ಅಂತ ಇದೆ. ವಿ ಟಿ ಯಾರ್ದೋ ವಿ ಟಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಎಕ್ಸ್ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಟಿ ವಿ ಎಸ್ ಕೈನೆಟಿಕ್ ಹೊಂಡಾ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ವೈಫ್ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ ಅಥವಾ ಫೇಮಸ್ ಆಗಿರ್ತಾರೆ ಅನ್ನುವಂಥದ್ದು ಇದೆ. ಇನ್ನೊಂದು ಕ್ವಶನಿಗೆ ಆನ್ಸರ್ ಸಿಗತ್ತೆ ಅನ್ನುವಂಥದ್ದು ಇದೆ. ಬುಧವಾರ ತುಂಬಾ ಇಂಪಾರ್ಟೆಂಟ್ ಎನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ರೋಸ್ ಕೊಟ್ಟು ಪ್ರಪೋಸ್ ಮಾಡುವಂಥ ಸಾಧ್ಯತೆ ಇದೆ. ಯಾರಿಗೂ ಹೊಸ ಮೊಬೈಲ್ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಹನಿಮೂನಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಯುನೈಟೆಡ್ ಸ್ಟೇಟ್ ಇಂದ ನಿಮಗೆ ಒಂದು ಅವಾರ್ಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ವಿ ಟಿ ಯು ಎನ್ ಎ ಹೆಚ್ ಎನ್ ಆರ್ ಓ ಎಸ್ ಕ್ಯೂ ಡಬ್ಲ್ಯೂ ಎಫ್ ಎಕ್ಸ್ ಸಿ ವಿ ಟಿ ವಿ ಕೆ ಎನ್ 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 ಸೋ ಮೆನಿ ಎನ್ಸ್. ಓಕೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಜಿ ಲೆಟರ್ ಕೂಡ ತುಂಬ ಇಂಪಾರ್ಟೆಂಟ್. ಜಿ ಡಿ ಬಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಾಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಪ್ರೇಮಂ ಸರ್ವರ್ಥ ಸಾಧನಂ. ಪ್ರೇಮಮಯವಾಗಿ ನಿಮ್ಮ ಜೀವನನ ನಡೆಸ್ಕೊಂಡು ಹೋಗಿ. ಟೇಕ್ ಕೇರ್.